ಪೂರ್ವವಲಯ ಬಸ್ ಮಾಲಕರ ಒಕ್ಕೂಟದ ಪೂರ್ವವಲಯ ಬಸ್ ಮಾಲಕರ ಒಕ್ಕೂಟದ ಈ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಅತಿಥಿ ಅಭ್ಯರ್ಥಿಗಳೇ, ನೆರೆದಿರುವಂಥ ಸಮಸ್ತ ಬಾಂಧವರೇ, ವಿವಿಧ ಮಾಧ್ಯಮ ಮಿತ್ರರೇ, ಬಹಳ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಮುಖ್ಯವಾದ ಕಾರಣ ಒಂದು ನನ್ನ ಇಲಾಖೆ ಅಭಿಮಾನದಿಂದ, ಇನ್ನೊಂದು ಈ ಪೂರ್ವ ವಲಯದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಅಭಿಮಾನ. ಯಾಕಂತಂದ್ರೆ ಈ ಪೂರ್ವ ವಲಯ ನನ್ನ ಹುಟ್ಟೂರು ಇದೆ. ನನ್ನ ಹುಟ್ಟೂರು ಪನ್ವಳಿ ಬೈಲ್ ಹತ್ತಿರ, ಕುಕ್ಕಜೆ ಹತ್ತಿರ. ನಾನು ಕುಕ್ಕಜೆಯಲ್ಲಿ 6ನೇ ಕ್ಲಾಸ್ ಮತ್ತು 7ನೇ ಕ್ಲಾಸ್ ಓದುವಾಗ ಇಮ್ಯಾಕ್ಯುಲೇಟ್ ಬಸ್ಸಿನ ದಣಿಗಳ ತಮ್ಮ ಮತ್ತು ತಂಗಿ ನನ್ನ ಕ್ಲಾಸ್ಮೇಟ್. ಆವತ್ತಿಂದ ಅಲ್ಲಿ ಆಮೇಲೆ 1986ರಲ್ಲಿ ನಾನು ಬೊಳ್ಳಾಯಿಂದ ಹಾನೆಸ್ಟ್ ಬಸ್ಸಲ್ಲಿ ಮೂಡಬಿದಿರೆಯಲ್ಲಿ ಪಾಲಿಟೆಕ್ನಿಕ್ ಅಸಿಸ್ಟೆಂಟ್ ಲೆಕ್ಚರರ್ ಆಗಿದ್ದಾಗ ದಿನಾ ಬಸ್ಸಲ್ಲಿ ಓಡಾಡ್ತಾ ಇದ್ದೆ. ಬೆಳಗ್ಗೆ 1-1.5 ಕಿಲೋಮೀಟರ್ ಮನೆಯಿಂದ ಓಡ್ಕೊಂಡು ಹೋಗಿ ಹತ್ರ ಬಂದು ಬಸ್ ಹತ್ತಿ 9-9:15 ಗಂಟೆಗೆ ನಾನು ಮೂಡಬಿದಿರೆ ಎಜಿಸೋನ್ಸ್ ಪಾಲಿಟೆಕ್ನಿಕಲ್ಲಿ ಹೋಗ್ತಾ ಇದ್ದೆ. ಸೊ ಅವಿನಾಭಾವ ಸಂಬಂಧ. ಈ ಬಸ್ಸಿನ ಒಂದು ವ್ಯವಸ್ಥೆ ನಮ್ಮೂರಿಗೆ ಇದೆ, ಕಾನೂನು ಕಟ್ಟಳೆ ಇದ್ದೇ ಇದೆ. ಪರ್ಮಿಟ್ ವಿಚಾರದಲ್ಲಿ ಆಗಾಗಲೇ ಅಧ್ಯಕ್ಷರು ಹೇಳಿದರು. ಆದರೆ ತಮ್ಗೆ ಗೊತ್ತಿದೆ, ಕೆಲವು ವಿಚಾರಗಳಲ್ಲಿ ನಾವು ಕಣ್ಣಿದ್ದು ಕುರುಡರಾಗಿದ್ದೇವೆ. ವ್ಯವಸ್ಥೆಗೆ ಅನುಗುಣವಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂತಂದ್ರೆ ನಮ್ಮ ಊರಲ್ಲಿ ಹಿಂದೆ KSRTC ಬೆಳಗ್ಗೆ ಒಂದು ಬರ್ತಾ ಇತ್ತು, ಅದು ಸಂಜೆ ವಾಪಸ್ ಹೋಗೋದು. ನಾವು ಅದನ್ನು ನಂಬಿದ್ರೆ ಹೇಗೆ ಪ್ರಯಾಣ ಮಾಡೋದು? ನಮ್ಗೆ ಗೊತ್ತಿತ್ತು, ಆವಾಗ ಇಮ್ಯಾಕ್ಯುಲೇಟ್ ದಣಿಗಳ ಹತ್ರ ಒಂದು ಅಂಬಾಸೆಡರ್ ಕಾರೇ ಇತ್ತು. ನಾವು ಅದರಲ್ಲಿ ಮಡಿಯಲ್ಲಿ ಕೂತ್ಕೊಂಡು ಬರ್ತಾ ಇದ್ವಿ. ನಗಾಡ್ತಾರೆ. ಅದು ನಿಮ್ಗೆಲ್ಲ ಅದು ಅರ್ಥ ಆಗ್ಲಿಕ್ಕಿಲ್ಲ. ಇವರ ಮಗ ನನಗೆ ಹೂಗುಚ್ಛ ನೀಡಿದ್ರು. ಅವರು ಅವಾಗ ಇನ್ನೂ ಪುಟ್ಟ ಪಾಪು, ಅರ್ಥ ಆಗ್ಲಿಕ್ಕಿಲ್ಲ. ಆವಾಗ ನಾವು ಯಾವ ರೀತಿಯಲ್ಲಿ ಓಡಾಡ್ತಿದ್ವಿ, ಒಂದು ಆಟೋ ರಿಕ್ಷಾಗಳು ಯಾವ ರೀತಿ ಟ್ರಿಪ್ ಮಾಡ್ತಾ ಇದ್ದು, ಆ ಬಂಟ್ವಾಳದ ಸಬ್ ಇನ್ಸ್ಪೆಕ್ಟರ್ಗಳು ಯಾವ ರೀತಿ ಎನ್ಫೋರ್ಸ್ಮೆಂಟ್ ಆಗಿ ಮಾಡ್ತಾ ಇದ್ರು, ನಾವು ರಿಕ್ಷಾದಿಂದ ಹಿಡಿದು ಓಡಿದ್ದು ಇದ್ದೆ ಆ ಸಂದರ್ಭಗಳಲ್ಲಿ. ಯಾಕಂತಂದ್ರೆ ಅವಾಗ ಈ KSRTC ಬಸ್ ಏನಿತ್ತು ಬಹಳ ವಿರಳ. ಕೆಲವರಿಗೆ ಪುತ್ತೂರು ಆ ಕಡೆ ಹೋಗೋದು, ಬಂದರೆ ಒಟ್ಟಿಗೆ ಬರೋದು, ಇಲ್ಲದಿದ್ರೆ ಇಲ್ಲ. ಈ ಟ್ಯಾಕ್ಸಿಗಳನ್ನೇ, ಅದು ಟ್ಯಾಕ್ಸಿ ಎಲ್ಲ, ಅದು ಕೂಡ ಅರ್ಹದಲ್ಲಿ ಉಲ್ಲಂಘನೆ ಆವಾಗಲೇ ಆಗ್ತಿತ್ತು. ನಮ್ಗೇನು ಗೊತ್ತಿತ್ತು ಅವಾಗ? ನಾವು ಪ್ರಯಾಣ ಮಾಡಲೇಬೇಕು, ಅಲ್ಲಿ ಓಡಾಡಬೇಕು, ಇಂಥ ವ್ಯವಸ್ಥೆ ಇತ್ತು. ಇಮ್ಯಾಕ್ಯುಲೇಟ್ ದಣಿಗಳು ನಮಗೆ ಬಹಳ ಅಭಿಮಾನ. ಯಾಕಂದರೆ ಇವಾಗ ನಾನು ಇಲಾಖೆ ಮೇಲೆ ಇದ್ದೇನೆ, ಗೌರವ ಇದ್ದಿದ್ದು. ಆದರೆ ಆವಾಗ ನಾನು ವಿದ್ಯಾರ್ಥಿ ಆಗಿದ್ದಾಗಲೂ ಬಹಳಷ್ಟು ಸಹಕಾರ. ಅಲ್ಲೆಲ್ಲ ಸ್ಪೋರ್ಟ್ಸ್ ಎಲ್ಲ ಆದರೆ ನಾವಲ್ಲಿ ನಡ್ಕೊಂಡು ಹೋಗೋ, ನಮ್ಮ ನಿಲ್ಲಿಸಿ ಬನ್ನಿ ಅಂತ ಹೇಳಿ ಕಾರಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗೋರು. ಅಂಥ ಒಂದು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿಯವರು. ಊರಲ್ಲೇ ಅಣ್ಣ ತಮ್ಮ ಎಲ್ಲ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಬಹಳ ಸಂತೋಷ. ಆಮೇಲೆ ಈ ಕಾರ್ಯಕ್ರಮದ ಬಗ್ಗೆ ಇನ್ನೊಂದು ಅಭಿಮಾನ ಏನಂದರೆ, ತಾವು ನಮ್ಮಲ್ಲಿ ಕೆಲವು ಹೇಳ್ತಾರೆ, ಈ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಿಂತ ಹೊರಗಿನ ಬಸ್ ಆಪರೇಟರ್ಗಳು, ಅವ್ರಿಗೂ ಈ ಚಾಲಕ ನಿರ್ವಾಹಕರಿಗೂ ಬಹಳ ಗ್ಯಾಪ್ ಜಾಸ್ತಿ. ತಾವು ನೋಡಿರ್ಬೋದು. ಅವ್ರು ಹೇಳ್ತಾರೆ ನಮ್ಮ ಹತ್ರ ಬಂದರೆ, ಏನ್ರಿ ಸರ್ ನಿಮ್ಮೂರಲ್ಲಿ ದಣಿಗಳು ಕಂಡಕ್ಟರು ಡ್ರೈವರ್ ಜೊತೆ ಊಟ ಮಾಡ್ತಾರಲ್ಲ, ಕುಡಿತಾರಲ್ಲ ಅಂತಾರೆ. ಅಂದರೆ ನಿಮ್ಮ ಮೇಲೆ ಅಷ್ಟು ಮಾಲಕರು ಅಭಿಮಾನ ಇಟ್ಕೊಂಡಿದ್ದಾರೆ. ಅದನ್ನು ತಾವು ಉಳಿಸ್ಕೊಂಡು ಆ ದಣಿಗಳ ಒಂದು ಋಣವನ್ನು ತೀರಿಸುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಕೆಲವು ಬಸ್ಗಳನ್ನು ನಿಮ್ಮ ಮೇಲೇ ಜವಾಬ್ದಾರಿಯನ್ನು ಪೂರ್ವಹಿಸ್ಕೊಳ್ಳಿಕ್ಕೆ ಕೂಡ ಕೊಟ್ಟಿದ್ದು ನಾವು ತಿಳ್ಕೊಂಡಿದ್ದೇವೆ. ಆದರೆ ಆಗತಾನೆ ಮಾನ್ಯ ಪೊಲೀಸ್ ಉಪಾಯುಕ್ತರು ಹೇಳಿದರು, ಎಷ್ಟಿದ್ರು ಕಾಕಿ ಬಟ್ಟೆ ತೊಡುವವರಿಗೆ ಗೌರವ ಖಂಡಿತ ಇಲ್ಲ. ನೀವು ಕಾಕಿ ತೊಡೋರೆ, ನಾನು ಸಹ ಕಾಕಿ ತೊಟ್ಟು ಈಗ ನಮಗೆ ಈ ಹುದ್ದೆಗೆ ಬರುವಾಗ ನಮಗೆ ಸಮವಸ್ತ್ರ ಇಲ್ಲ. ಆದರೆ ಗೊತ್ತಿದೆ, ಎಷ್ಟು ಸರ್ವಿಸ್ ಕೊಟ್ಟರು ಸಾಕು. ನಾವು ಸರ್ವಿಸ್ ಕೊಟ್ಟರು ಸಾರ್ವಜನಿಕರಿಗೆ ಸಾಕಾಗೋದಿಲ್ಲ, ನೀವು ಕೊಟ್ಟರು ಸಾಕಾಗೋದಿಲ್ಲ. ನೀವು ತಿಳ್ಕೊಂಡಿರ್ಬೋದು, ನಾವು ಬಹಳಷ್ಟು ವರ್ಷದಿಂದ ಚಾಲನೆ ಮಾಡ್ತಾನೆ. ನಮ್ಮಲ್ಲಿ ಬರುವಾಗ ಹೇಳ್ತೇವೆ, ನಾವು ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಬರುವಾಗ ಕೇಳ್ತೀವಿ, ಏನಾದರೂ ನಿಮಗೆ ಡೌಟ್ಸ್ ಇದೆಯಾ, ಅರ್ಥ ಆಗುತ್ತೆ. ಯಾಕಂದರೆ ಈ ಸಂಚಾರ ನಿಯಮ ಇದೆಯಲ್ಲ, ಬಹಳ ದೊಡ್ಡ ಒಂದು ಸಿಲೆಬಸ್. ಖಾಲಿ ABS ಆಕ್ಸಿಡೆಂಟ್ ಬ್ರೇಕ್ ಕ್ಲಚ್ ರಸ್ತೆಯಲ್ಲಿ ಓಡಿಸಿ ಅಷ್ಟು ವರ್ಷ ಓಡಿಸಿದ್ರೆ ಅಂತಂದರೆ ಮಾತ್ರ ನಾವೇನು ನೈಪುಣ್ಯರು ಅಂತ ನಾವು ತಿಳ್ಕೊಳ್ತೀವಿ. ಯಾಕಂತಂದರೆ ಒಂದೆರಡು ಉದಾಹರಣೆ ಹೇಳ್ತಾರೆ. ಇವಾಗ ನೀವು ಹೆವಿ ಡ್ರೈವರ್ಸ್ ಲೈಸೆನ್ಸ್ ರಿನ್ಯೂ ಮಾಡಬೇಕಾದ್ರೆ ಮುಡಿಪಿನಲ್ಲಿ ಒಂದು ದಿನದ ಪುನಶ್ಚೇತನ ತರಬೇತಿ ಕೇಂದ್ರ ಆಗಿದೆ. ಅಲ್ಲಿಂದ ನೀವು ಸರ್ಟಿಫಿಕೇಟ್ ತರಲೇಬೇಕು. ಬೆಳಗ್ಗೆ ಹೋಗ್ಬೇಕಲ್ಲಿ 500 ರೂಪಾಯಿ ಫೀಸ್ ಕಟ್ಟಲಿಕ್ಕೆ ಇದೆ. 500 ರೂಪಾಯಿ ಫೀಸಲ್ಲಿ ನಿಮಗೆ ಊಟ ತಿಂಡಿ ಕೊಡ್ತಾರೆ. ಬೆಳಗಿನ ಸಂಜೆ ತನಕ ಒಂದು ಕ್ಲಾಸ್ ಮಾಡಿ ಇರ್ತಾರೆ. ಸಂಜೆ ನೀವು ಆ ಸರ್ಟಿಫಿಕೇಟ್ ಕೊಟ್ಟನ್ನು ನಮಗೆ ರಿನ್ಯೂವಲ್ ಸಂದರ್ಭದಲ್ಲಿ ನೀವು ಅದನ್ನು
ಅಪ್ಲೋಡ್ ಮಾಡಲೇಬೇಕು ಸಿಸ್ಟಮಲ್ಲಿ. ಬಹಳಷ್ಟು ಜನ ಬೈಕೊಂಡು ಮೊನ್ನೆ ನಾನು ಸಾಮಾನ್ಯವಾಗಿ ಅಲ್ಲಿ ಹೋಗಿ ಬರೋರು ಕೇಳ್ತಾರೆ ಹೇಗಿತ್ತು ಅಂತ. ಅವರ ಮನಸ್ಸು ಹೇಗಿರ್ತದೆ ಅಂತಂದರೆ, ಹೋಗುವಾಗ ಇಲ್ಲಿಂದ ಎಲ್ಲಿ ಪ್ರಾರಂಭ ನಮ್ಮ ಆಫೀಸಿಂದ ಆಫೀಸ್ನವರಿಗೆ ಬೈಕೊಂಡು ಅಲ್ಲೇ ಹೋಗಿ ಒಳಗಡೆ ಹೋಗುವವರೆಗೆ ಬೈಕೊಂಡೇ ಹೋಗ್ತಾರೆ. ಯಾಕೆ ನಾನು 20 ವರ್ಷ 25 ವರ್ಷದಿಂದ ಗಾಡಿ ಬಿಡ್ತಾ ಇದ್ದೇನೆ, ನನಗೆ ಒಂದು ಕೇಸು ಬಿದ್ದಿಲ್ಲ, ಒಂದು ಆಕ್ಸಿಡೆಂಟ್ ನಾನು ಮಾಡಿಲ್ಲ, ನನಗೆ ಎಲ್ಲ ಗೊತ್ತಿದೆ, ನನಗೆ ಯಾಕೆ ಈ ಕ್ಲಾಸ್ ಅಂತ ಅವ ಹೇಳಿದ್ರು. ಅವರು ಸರ್ ಆ ಒಳಗೆ ಹೋಗುವ ಅಲ್ಲಿ ಹೊರಗೆ ಕೂತ ಕ್ಲಾರ್ಕಿಗೆ ಹುಡುಗಿಗೆ ನಾನು ಬೈದು, ಏನಮ್ಮ ನಿಮ್ದು ಇದು ನಿಯಮ, ಯಾತಕ್ಕೆ ಈಗ ನಂಗೆ ಮಾಡ್ತೀರಿ, ಈಗ ತೊಂದರೆ ಕೊಡ್ತಾ ಇದ್ದೀರಿ ನಿಮ್ಮ ಸಂದರ್ಭಗಳಲ್ಲಿ ಹೊರಗೆ ಬರುವಾಗ ಅಂತ ಅವ್ರಿಗೆ ಕಣ್ಣೀರು ಬಂತಂತೆ. ಅವ್ರು ಹೇಳ್ತಾರೆ, ಆ ಹುಡುಗಿ ಹತ್ರ ಸಾರಿ ಕೇಳಿ ಬಂದೆ ಸರ್ ನಾನು, ಯಾಕಂತಂದ್ರೆ ಅಷ್ಟು ಚೆನ್ನಾಗಿದೆ ಕ್ಲಾಸ್, ನಾವು ತಿಳ್ಕೊಂಡಿದ್ದೇವೆ, ನಮ್ಗೆಲ್ಲ ಗೊತ್ತು, ನಾವು ಮಾಡಿದ್ವಿ ಅಂತ ಏನಿಲ್ಲ, ನಾವು ತಿಳ್ಕೊಂಡು ಏನೂ ಅಲ್ಲ. ಒಂದು ತಿಳ್ಕೊಳ್ಳಿ, ನಾನು ಆಟೋಮೊಬೈಲ್ ಇಂಜಿನಿಯರ್ ಆಗಿ ಈ ಇಲಾಖೆಯಲ್ಲಿ 31 ವರ್ಷದಿಂದ ಸೇವೆ ಸಲ್ಲಿಸಿ ಅನುಭವ ಇದ್ರೂ ನನಗೆ ಇನ್ನೂ ಕಲಿಬೇಕಿದೆ. ಈ ಸಂಚಾರ ನಿಯಮ ಅನ್ನೋದು ಯಾವತ್ತೂ ಯಾರು ಮಾಸ್ಟರ್ಸ್ ಇಲ್ಲ ಇದರಲ್ಲಿ ನನ್ನನ್ನು ಸೇರಿಸಿ, ಅಷ್ಟು ಕಲಿಯೋದಿದೆ. ಅಲ್ಲಿ ಹೋಗಿ ಬಂದರೆ ನಾನು ಒಂದು 8-10 ಜನದ ನಂಬರ್ ಬರ್ಕೊಂಡಿದ್ದೇನೆ ಅವರ ಫ್ರೆಂಡ್ಸ್ ಕಡೆಗೆ. ಹೋಗಿ ಬಂದರು ಹೇಳ್ತಾರೆ, ಸರ್ ಇದು ಪ್ರಾರಂಭದಲ್ಲಿ ಲೈಸೆನ್ಸ್ ಪಡ್ಕೊಳ್ಳುವಾಗ ಈ ಕ್ಲಾಸ್ ಬೇಕಿತ್ತು ಸರ್ ನಮಗೆ ಹೇಳ್ತಾರೆ. ಅದಕ್ಕಾಗಿ ನಾನು ಮಾನ್ಯ ಅಧ್ಯಕ್ಷರು ಈ ಹಿಂದೆಲ್ಲೂ ಹೇಳಿದ್ದೇನೆ, ಒಂದು ಎಲ್ಲರಿಗೂ ಒಂದು ದಿನ ಬರ್ಲಿಕ್ಕೆ ಆಗುವುದಿಲ್ಲ, ಒಂದು ಪ್ರೋಗ್ರಾಮ್ ಬೇಕಾದರೆ ನಿಮಗೆ ಮುಡಿಪು ಹೋಗುದು ದೂರ ಆದರೆ ಈ ಒಕ್ಕೂಟದವರು ಇಲ್ಲೇ ಮಂಗಳೂರಲ್ಲಿ ಒಂದಿನ ಕ್ಲಾಸ್ ಮಾಡೋದಿದ್ರೆ ಅದರಲ್ಲಿ ಕ್ಲಾಸ್ ಕೊಡೋರನ್ನ ನಾನು ವ್ಯವಸ್ಥೆ ಮಾಡಿಸ್ತೇನೆ ಇಲ್ಲಿ ಮಾಡಿ. ಅಷ್ಟು ಒಳ್ಳೆ ಅಷ್ಟೊಂದು ತಿಳುವಳಿಕೆ ಇರುವಂತಹ ಒಂದು ತರಗತಿಯಲ್ಲಿ ಆಗ್ತಾ ಇದೆ. ನಾವು ಸಾರ್ವಜನಿಕರಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು, ಯಾವ ರೀತಿ ನಿಯಮ ಪಾಲಿಸಬೇಕು ಅನ್ನೋದು ಬಹಳ ಮುಖ್ಯ. ನಾವು ಏನು ತಿಳ್ಕೊಂಡಿದ್ದೀವಿ ಎಲ್ಲ ನಮ್ಗೆ ಗೊತ್ತು ಅಂತ ವಿದೇಶದಿಂದ ಬರ್ತಾರೆ, ಮುನ್ನೊಬ್ಬರು ಬರ್ತಾರೆ ಫಾರಿನ್ ಲೈಸೆನ್ಸ್ ಇರುವಾಗ ಇಲ್ಲಿ ನೇರ ಲೈಸೆನ್ಸ್ ಕೊಡ್ಲಿಕ್ಕೆ ಆಗ್ತದೆ, 2 ನಿಮಿಷ ತಗೊಳ್ತೇನೆ, 5 ನಿಮಿಷ ನೇರ ಲೈಸೆನ್ಸ್ ಕೊಡ್ಲಿಕ್ಕೆ ಆಗ್ತದೆ ಅವರು ಆ ಲೈಸೆನ್ಸಿನ ಮೇಲೆ. ನಾನು ಒಂದು ಕೇಳುವ ಅಭ್ಯಾಸ ಜಾಸ್ತಿ, ನಮ್ಗೆ ಗೊತ್ತಿರ್ಬೋದು, ನಮಗೆಲ್ಲ ಆ ಹೆಸರು ಬಂದುಬಿಟ್ಟದೆ, ಏನು ಸ್ಟ್ರಿಕ್ಟ್ ಸಿಕ್ಕಾಪಟ್ಟೆ ಕ್ವಶನ್ ಕೇಳ್ತಾರೆ ನಮ್ಗೆ ಲೈಸೆನ್ಸ್ ಬಗ್ಗೆ ಏನು ಅಂತ. ಅವರು ಬಂದಾಗ ಕೇಳ್ತಾನೆ, ಓಕೆ ನೀವು ಫಾರಿನಲ್ಲಿ ಎಲ್ಲ ಇದೆ, ನಮ್ಮ ದೇಶದ ಸಂಚಾರ ನಿಯಮ ತಿಳಿದಿದೆಯಾ? ಎಲ್ಲ ತಿಳಿದಿದೆ ಸರ್ ನನ್ನ ಹತ್ರ. ಅವ ಇಟ್ಟು 4 ಲೈಸೆನ್ಸ್, ದುಬೈ ಲೈಸೆನ್ಸ್, ಅಮೆರಿಕ ಲೈಸೆನ್ಸ್, ಆಸ್ಟ್ರೇಲಿಯಾ ಲೈಸೆನ್ಸ್, ಯುನೈಟೆಡ್ ಕಿಂಗ್ ಲೈಸೆನ್ಸ್. ನಾನು ನೋಡಿ ಸರ್ ಇದು ಅವ್ರ ತಲೆಯಲ್ಲಿ ಏನು ಮಹಾ ನಮ್ಮ ದೇಶ ಇಂಡಿಯಾದು ಅಲ್ಲೆಲ್ಲ ಬಿಡ್ತೇನೆ ಅಂತ. ಒಂದೆರಡು ಸಾಮಾನ್ಯ ಪ್ರಶ್ನೆ ಕೇಳಿದರೆ ಗೊತ್ತಿಲ್ಲ. ಆವಾಗ ನಂದೇನು ಉದ್ದೇಶ ಅಂತಂದ್ರೆ, ನನಗೆ ಗೊತ್ತಿದೆ ಅನ್ನೋದು ನಮ್ಮ ತಲೆಯಲ್ಲಿ ಇರಬಾರ್ದು, ನಾವು ಇನ್ನೂ ಕಲಿಯುತ್ತಿದೆ ಅನ್ನೋದು ನನ್ನ ತಲೆಯಲ್ಲಿ ಇರಬೇಕು ಅಂತ. ಬಹಳಷ್ಟು ಆ ಕಾರ್ಯಕ್ರಮ ಚೆನ್ನಾಗಿ ಅಲ್ಲಿ ನಡೀತದೆ. ಅದನ್ನು ಇಲ್ಲಿ ಅವರು ಸಹ ಹೇಳಿದರು, ದೂರ ಹೋಗೋದಾದ್ರೆ ಇಲ್ಲಿ ಒಂದು ವಾರಕ್ಕೆ ಒಂದೊಂದು 10 ಡ್ರೈವರ್ ಕಂಡಕ್ಟರ್ಗಳನ್ನು ತಾವು ಅರೇಂಜ್ ಮಾಡಿದರೆ ಕ್ಲಾಸನ್ನು ಇಲ್ಲಿ ಮಾಡೋದಿದ್ರೆ ಬಹಳ ಒಳ್ಳೆಯದು. ಅಷ್ಟೊಂದು ಅವರು ಗೌರವಪೂರ್ವಕ ಅದನ್ನು ಸ್ವೀಕಾರ ಮಾಡ್ತಾರೆ. ಆಮೇಲೆ ಲೈಸೆನ್ಸ್ ಸಸ್ಪೆಂಡ್ ಬಗ್ಗೆ ಮಾನ್ಯ ಪೊಲೀಸ್ ಉಪಾಯುಕ್ತರು ಹೇಳಿದರು. ತಿಳ್ಕೊಳ್ಳಿ, ಇದು ಬಹಳ ಹಿಂದೆ ಎಲ್ಲ ಹೇಳ್ತಾ ಇದ್ರು ವಿದೇಶದಲ್ಲಿ ಬಹಳ ಸ್ಟ್ರಿಕ್ಟ್ ಇತ್ತ, ನಮ್ಮ ದೇಶದಲ್ಲಿ ಅದಕ್ಕಿಂತ ಟಫ್ ಇದೆ ಕಾನೂನು, ನಾವು ಪಾಲಿಸಲೇ ಯಾಕಂತಂದ್ರೆ ಕೆಲವೆಲ್ಲ ಜನ ಕಡಿಮೆ ನಮ್ಮಲ್ಲಿಗೆ. ನೋಡಿ, ಒಂದು 5-6 ವರ್ಷದ ಹಿಂದೆ 8-10 ಹಿಂದೆ 20 ಇದ್ವಿ ಬಿಡಿ, 5-6 ವರ್ಷದ ಹಿಂದೆ 8 ಇನ್ಸ್ಪೆಕ್ಟರ್ಗಳು ಬ್ರೇಕ್ ಇನ್ಸ್ಪೆಕ್ಟರ್ ನಮ್ಮ ಆಫೀಸಲ್ಲಿ ಇದ್ವು. ಈಗ 3 ಮಂದಿ 4 ಮಂದಿ, ಅದರಲ್ಲಿ 2 ಪ್ರೊಫೆಷನಲ್ಸ್ ಬಂದವರು. ನಾವು ಹೇಗೆ ಈ ಕಂಟ್ರೋಲ್ ಮಾಡಲಿ ಟ್ರಾಫಿಕನ್ನು? ಹಾಗಂತೇಳಿ ಅವರು ಇಲ್ಲ ಅಂತೇಳಿ ಆದರೆ ನಿಮಗೆ ದಂಡ ಅಥವಾ ಬೇರೆ ರೀತಿ ಪನಿಷ್ಮೆಂಟ್, ಡ್ರೈವಿಂಗ್ ಸಸ್ಪೆನ್ಷನ್, ಕಟ್ಟಿಟ್ಟ ಬುತ್ತಿ. ಇವತ್ತು ಬೆಳಿಗ್ಗೆ ನಾನೊಂದು ಮಿತ್ರ ಫೋನ್ ಮಾಡಿದ್ರು, ಸರ್ 2 ಚಲನ್ ಪಾಸ್ ಆಗಿದೆ ಅವ್ರಿಗೆ ಕಾಸರಗೋಡಲ್ಲಿ CC ಕ್ಯಾಮರಾದಲ್ಲಿ, ಸೈಡ್ನಲ್ಲಿ ಕೂತವ್ರು ಸೀಟ್ ಬೆಲ್ಟ್ ಹಾಕಿಲ್ಲ. ಖಂಡಿತ ಅವರ ಲೈಸೆನ್ಸನ್ನು ಸಸ್ಪೆಂಡಿಗೆ ಕಳಿಸ್ತಾರೆ ನಮಗೆ. ಕೇರಳ ಮತ್ತು ಗೋವಾದಿಂದ ಮ್ಯಾಕ್ಸಿಮಮ್ ಡ್ರೈವಿಂಗ್ ಸಸ್ಪೆಂಡಿಂಗ್ ಬರ್ತದೆ. ನಮ್ಮ ಪೊಲೀಸ್ ಇಲಾಖೆಯವರು ಬಹಳ ಇಲ್ಲಿಂದ ಕಳಿಸ್ತಾರೆ. ಅದ್ರ ಹೊರ ರಾಜ್ಯದ ನಾನು ಹೇಳ್ತಾ ಇದ್ದೇನೆ. ನಮಗೆ ಚೆಕಿಂಗ್ ಇಲ್ಲ, ನಿಲ್ಸಿಲ್ಲ, ಪೊಲೀಸ್ ಇಲ್ಲ, RTO ಇಲ್ಲ ಅಂತ ರಾಜಾರೋಷಾಗಿ ಹೋದ್ರೆ ಕತೆ ಕೈ ವಶ. ತುಳು ಬರನಲ್ಲಿ ಇರಲ್ಲ ನಮ್ಮಲು ಪೂರವ ತುಲೆ ಊರ್ಲ ಚೆಕಿಂಗ್ ಇಜ್ಜಿ ಬಂಡದು ಒಂಜಿ ವೇಳೆ ನಿಕ್ಲ ಹೋಯನ್ನ ಇಜ್ಜಿ ಹಾರ್ನದ ಬಗ್ಗೆ ಭಾರಿ ಮರಾಯಣ ನಿಂಚಿ ಅವಲೋಲು ಹಾರ್ನ್ ಮಲ್ಪೆರ ಬಲ್ಲೆಂದು ಪೇಪರ್ ಆತ ಸರ್ತಿ ಬರ್ತಾನೆ ಪಿರಲ ಐತೆ ಹಾರ್ನ್ ಓಲಜ ಅವಶ್ಯಕತೆ ಉಂಟ ನಿಮ್ಗೆ ಒಕ್ಕಾಡೆ ಹಾರ್ನ್ ಐತೆ ಇನಿ ಕಾಣೆ ಅಂತ ಹಂಪನ್ ಕಟ್ಟೆ ಹಿಡಿದು ಸ್ಟೇಟ್ ಬ್ಯಾಂಕ್ ಇಲ್ಲ ನಾಟಿ ಅಡಿಸ್ಬಿಟ್ಲ ಪಿರವ್ರು ಕಂಟಿನ್ಯೂಸ್ ಹಾರ್ನ್ ಪಾಡ್ಬಿಟ್ಟು ಬಾ ಪುರುಷಾರ್ಥಕ್ಕೂ ಹಾರ್ನ್ ಜಾಮುಂಡು ಸಾಲ್ಸಾರ್ಡ್ ಗಾಡಿ ಹೋಗ್ಕೊಂಡು ಓಡಿಪೋಡು ಸೈಡ್ ಕೊರಡ ಬರಿಗೆ ಹೋಗಲ್ಲ ಜಾಗ ಇಜ್ಜಿ ಓಡಕ್ನ ಪಿರಾವಡೆ ನಮ್ಮ ಟ್ರಾಫಿಕ್ ಸಿಗ್ನಲ್ ಗಾಡಿ ಅಂತಂದು ಓಕೆ ಗ್ರೀನ್ ಬೋರ್ದುಂಡು ಎದುರುದಾಯ ಓಡು ಒಂದು ಲಾಸ್ಟ್ ದಾಗಲೇ ಮುಲ್ ಹಾರ್ನ್ ಪಾಡು ದಾಯ್ತಿ ಆತ ಗಾಡಿ ಪೊಯ್ ಬುಕ್ಕಂತ ಒಂದು ಗಾಡಿ ಆಯ್ತಾನೆ ಮುರಡಿ ಇರುವ ಕೆಲವು ಸಂದರ್ಭ ದಾಯ ಹಾರ್ನ್ ಪಾಡೋ ಸರ್ ಕೈ ಹೋಗ್ಬಿಡು ಸರ್ ಕೈ ಐಟೆ ಹೊಚ್ಚಿ ಕೈ ಐಟೆ ಬೋಡ ಬೊಡ್ಚ ನಮ್ಮ ಉಪಯೋಗ ಇಟ್ಟಂತ ಅಂತ ದಾನೆ ಅಂತೀರ ಪಕಾಡ ಬೇರೆ ಅಂತ ದಾನೆ ಅಂತೀರ ಅದ ಅಚ್ಚ ನಾವು ಆಯ್ದ ಬರಲಿ ಹೋಗ್ಲಾ ಬಿರುದು ನಂಗೆ ತೆಕ್ಕೇರ ಬರಲಿ ನಮ್ಗೆ ಗೊತ್ತುಂಟು ದಾಯಿಗೆ ಪೊಕಾಡ ಇದ್ದೆ ತುಲೆ ಮುರಾಡಿ ಉದಯ ಮಾಡಿದಾಗ್ಲು
ಒಂದು ಸರಣಿ 4 ದಿನ 5 ದಿನ ಪ್ರೋಗ್ರಾಮ್ ಕಲಿಯೋಕ್ಕೆ ಓದರದನ್ನು ಹಾರ್ನದ ಬಗ್ಗೆ ಏತು ತೊಂದರೆ ಉಂಟು ಪಂಜರ ಪಂಜರಕ್ಕೆ ಏತು ತೊಂದರೆ ಉಂಟು ಆಸ್ಪತ್ರೆ ಹಿಡಿತನ ಜೋಕ್ಲೆಗೆ ಬಾಲೆಗೆ ಪೆದ್ದಿ ನಾನೇ ಪೆದ್ದಿನ ಬಾಲೆಗೆ ಏತು ಎಫೆಕ್ಟ್ ಆಗ್ಕೊಂಡು ಕೊಡ್ತಾರೆ ಭಾರಿ ಪೊರ್ಲು ಕೊಡ್ತಾರೆ ಉದಾಹರಣೆ ಒಂದು ದಿನ ಕೊಡ್ಸೋದಾಣ ಕೂಲಿ ದಾಯಿ ತನಗೆ ದಾನೆ ಲಾಭ ಉಂಟು ಏನು ಮಾಡ್ತದೆ ನಮ್ಮ ನೆನಪಾಡು ಇದು ನಾವು ಏನು ಸೈಲೆಂಟ್ ಡೀಸೆಂಟ್ ಡ್ರೈವ್ ಅಂತ ನಾನು ಗಾಂಧಿ ಬಂದ್ಪೇರು ದಾಲೇಜಿ 4 ಜನ ಪೊಲೀಸ್ ಅಧಿಕಾರಿಗಳು ಎರಡಿಕ್ಲಿಗೆ ತನ್ನಿಂತಾನೆ ಗೌರವ ಕೊಡ್ಬೇಕು ಈಗಲೂ ತೂಪ ಹೊರಲ್ಲ ಈಗ ಡ್ರೈವ್ ಅಂತಂಗ ತೂಪ ಅವೇ ಎಲ್ಲ ತೂಜನ ಹೋದಾಗ 4 ಜನ ಮುರಿಯದಿಪ್ಪೇರು ಆ ಮುರಿಯನೇ ನಂಗೆ ಯಾವ ಓಡಾ ಮುರಿಯ ಹೆಂಚಿನ ಡ್ರೈವರ್ ಹೆಂಚಿನ ಪಾಪ ಪ್ರಾಯದಕ್ಲೆ ಆಕ್ಲ ಮುರಿಯ ಎಪ್ಪಕ್ಲಿ ತಪ್ಪಿಸಿ ನಮ್ಮ ನೆನಪ ಎಲ್ಲ ತೂಪಿಸಿದ್ರೆ ಅಲ್ಲ ತೂಪನ ಇವರಿಗೆ ಪೇರು ನಮ್ಮ ಮನಸ್ಸಿನ ಸತ್ಯ ಸರಿಯಾದ ತಪ್ಪ ಬಂದದು ನಮ್ಮ ಆತ್ಮಸಾಕ್ಷಿಯಾದ ನಮ್ಮ ಬೆಲೆ ಮಲ್ಕೊಡು ನನಗೆ ತೊಂದರೆ ಕೊಟ್ಟು ಎಪ್ಪಲ್ಲ ಇರುತ್ತೆ ನೀರಬಲ್ಲಿ ಆ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ವಿಚಾರ ತುಲೆ ಕ್ಯಾಮರಾಡು ತೂದು ಕಡಪಡದು ಕೋರ್ಪೇರು ಎಂಕ್ಲಿಗೆ 3 ತಿಂಗಳು 4 ತಿಂಗಳು ಮಟ್ಟ ಡ್ರೈವಿಂಗ್ ಸಸ್ಪೆಂಡ್ ಮಲ್ಪೋಡೆ ಹಾಕೊಂಡು ಉಪಾಯನೇ ಇದ್ದಿ ಯಾಕೆ ಕಡಪಡದು ಕೋರ್ಪೇರು ದಾಖಲೆ ಕಂಪ್ಯೂಟರ್ ಸಿಸ್ಟಮ್ ಹಾಕೊಂಡು ಪೊಲೀಸ್ ಕಮಿಷನರ್ ಅಪಗಪ್ಪಗ ಏನ ರಿಪೋರ್ಟ್ ಕೇಳಿದ್ರೆ ಏನ್ ಮಲ್ತಾರೆ ಏನ್ ಮನ್ಸೆ ಮನೆ ರೋಡ್ ಸೇಫ್ಟಿ ಮೀಟಿಂಗ್ ಕೂಡ ಏನ ಪಂತೇಳಿ ಪೇಪರ್ ಕೂಡ ಬರ್ಕೊಂಡು ಕೋಡೆ ಚೌವನೆ ಬರುತ್ತೆ ಕೇಸ್ ಹೋದ್ನಾಗ ಪಾಪ ತುಲೆ ಇದು ಅಡ್ಡ ಕಡಪರು ಜನಗಳಿಗೆ ಹೆಚ್ಚಿನ ಅಡ್ಡ ಕಡಪೇರೆ ಇದು ಪೊಲೀಸ್ ಬೈತಾರೆ ಮನೆಯ ಬಂಡರ್ ಇದ್ದ ಜನಕುಲೆ ಕಾನೂನು ಎಂಗ್ಲು ಆಪೋಜಿಟ್ಲ ನಿಂತು ಕೇಸ್ ಪಡ್ರೆ ಎಂಗ್ಲು ಕಾನೂನು ಕೇವಲ ನಿಕ್ಲ ಡ್ರೈವರ್ಸ್ ಕಂಡಕ್ಟರ್ ಒಂಜಿ ಬಸ್ ಕೊಂಚ ಊರ್ದಲ್ಲ ಆಕ್ಷನ್ ಎತ್ತೊಂಡೆ ಡ್ರೈವರ್ ಕಂಡಕ್ಟರ್ ಮಿತ್ತು ಕೋಡೆ ಒಂಜಿ ವೈರಲ್ ಆತನ ಒಂಜಿ ಕೈ ಬಿಡ್ದು ಬೂರು ಬಾಕಿಲ ಮಾಡೋಡು ಬಂತೇರು ಬಸ್ಗೆ ಬಾಕಿಲು ಮಾಡೋಡು ಬಾಕಿಲಿ ಒಂಜಿ ಬೆಳಿಚಿ ಓಪನ್ ದಿತ್ತಾರ ನಾಡ ಡ್ರೈವರ್ ಕಂಡಕ್ಟರ್ಲೆ ಜವಾಬ್ದಾರಿ ಬೊಕ್ಕ ಏನೋ ಉದಾಹರಣೆ ಬರೋದು ಜಾಗ್ರತೆ ಮಲ್ಕೊಡು ಸ್ಟೇಜ್ಗೆ ಬೀಜನಗ ಗಾಡಿ ಬೀಜನಗ ಉಂಡದೆ ನಮ್ಗೆ ಒಂಚೂರು ಆಲೋಚನೆ ಮಲ್ಕೊಡು ಮೊಟ್ಟುಡು ಉಲ್ಲೇರ ನೆಲೊಂದು ಉಲ್ಲೇರ ಆಗ್ಲಿಕ್ಕೆ ಐದು ನಮ್ಮ ಆಲೋಚನೆ ಮಲ್ಕೊಡು ಡ್ರೈವಿಂಗಿನ ಒಟ್ಟಾರೆ ಫಾರ್ ಸ್ಲೀಪರ್ ಬಸ್ ಉಂಡದೆ ನಿಕ್ಲೇಡು ಎಂಚ ಡ್ರೈವ್ ಮಲ್ಕೊಡ್ದ ಈಗ ಕ್ರಮ ಉಂಟು ಆ ಚೆತ್ತಿನ ಪೊರಲೇರ ಮಾಲೇರ ಬಲ್ಲಿ ಊರೇರ ಬಲ್ಲಿ ರೋಡ್ ಇಂತ ಎಡ್ಡೆ ಆಗ್ತದೆ ಆಡ ಆ 5 ದಾಯ ವೈರಲ್ ಮಲ್ತೇನೆ ಅವೇ ಸಮಸ್ಯೆ ಆಗ್ತದೆ CC ಕ್ಯಾಮರಾ ಇತ್ತು ಬರ್ಕೊಂಡು ಸಸ್ಪೆಂಡ್ ಮಾಡ ಆಯನ ಹುಡುಗಿ ನಡ್ಕೊಂಡು ಹೋಗ್ತಾರೆ ಹೆಚ್ಚಿನ ತೆರೆಯೊಂದಾರೆ ಜೀಬ್ರಾ ಕ್ರಾಸಿಂಗ್ ಇತ್ತನ ಮಾತ್ರ ಕ್ರಾಸ್ ಮಾಡ್ಕೊಡೋದು ಜೀಬ್ರಾ ಕ್ರಾಸಿಂಗ್ ಓಲ್ ಮಾಡ್ಕೊಂಡು ಜೀಬ್ರಾ ಕ್ರಾಸಿಂಗ್ ಕಿಲೋಮೀಟರ್ ಗಟ್ಟಲೆ ಹೆಚ್ಚ ಜನಗಳು ಕಡಪಟ್ಟರೆ ಹೆಚ್ಚ ನಡಬೇಕಲಿದ್ದಾನೆ ಮರ್ಯಾದೆ ಹಾಕ್ಲಿಕ್ಕೆ ಬೆಲೆ ಹೆಚ್ಚ ನಂಗೆ ಲೈಸೆನ್ಸ್ ಇದ್ದಾಗಲಿ ಮಾತ್ರ ಏನ ರಸ್ತೆ ಅಕ್ಲಿಲ್ಲ ನಮಗೆ ಗೌರವ ಕೊಡು ಪ್ರಾಯದಲ್ಲಿ ಕಡಪರು ಒಂಚಿ ಚೂರು ಒಂದು ಒಂಚಿ ಅರ್ಧ ಮಾರ್ಗ ಬತ್ತಿನ ಹಾಕ್ಲಿಕ್ಕೆ ಆ ನಡು ಮಾರ್ಗ ಕೊಡು ಉಂತಿಯಾರೆ ನನಗೆ ವೆಹಿಕಲ್ ಹಾಕ್ಲಿಕ್ಕೆ ಬಂಗನ ಒಂಚಿ ಜನಕ್ಕೂ ಬಂಗನ ಜನಗಳಿಗೆ ಬಂಗನ ನಮ್ಮ ರಸ್ತೆಗೆ ನಂಗೆ ಗೊತ್ತಾವಲ್ಲಿ ದಾಲಾಪಚಿ ಆ ಒಂಚಿ पैसे नड़ता पेडेस्ट्रियन लेता नड़ मार्ग अंचु गाड़ी गली गली अपना अंचु निंचु अर्ध गंटे बंद कड़पेट बुट्टंत ऐत टाइम हंस उंडाल जी हार्न पड़ोದು ಎಂಕ್ಲನೇ ಸಾಮ್ರಾಜ್ಯ ಅಂತ ಒತ್ತು ಅಂಚತ್ತು ಸಸ್ಪೆಂಡ್ ಅಂತ ಕೂಡ ಬುಲ್ತೆ आणि ಇಂಚನೆ ಒಂಜಿ ಪಾಪ ಮುಕ್ಕಾಲಂಶ ಒಂಜಿ 25 ವರ್ಷದಕ್ಕೆ ಏದು ಪ್ರಾಯದಕ್ಕೆ ಬಾರಂ ಬರ್ತಾರ ಕಡದೆ ಬೇರೆ ಮುಕ್ಕಾಲಂಶ ಬರ್ತದೆ ಉಂಟೆ ಬಂತೆ ನಾನು ಸೈಡ್ ಬೈ ಆ ಒಂಜಿ ನನ್ನ ತೂತಿನ ಹೆಚ್ಚಿ ಬಂದ್ಬಿಟ್ಟ ಆ ಡ್ರೈವರ್ ಬಂತೆ ಕೊಂಚ ಮೇರೆ ತೂತಿಜಿ ಬೇರೆ ಯಾರೇ ತೂತಾರೆ ನಾವು ಬಸ್ ಡ್ರೈವರ್ ಕೊಂಚ ತೂಜಿದೆ ಮುಕ್ಕಾಲಂಶ ಬತ್ತಿ ಚೂರು ತೋರಿಯತ್ತ ಪಾಪ ಕೊಂಚ ಸೈತೆ ಹೋಗ್ತದೆ ಪಾಪಗ ಗೋಡೆ ತೀರ್ದೆ ಹೋಗ್ತಾನೆ ಗೋಡೆ ಏರೋಪಂಡೆಗೆ ಮತ್ತು ಲೈಸೆನ್ಸ್ ತೆತ್ತೊಟ್ಟೆ ಮತ್ತು ಲೈಸೆನ್ಸ್ ಇಟ್ಲಾಡಿ ಪೊಲೀಸಲ್ಲಿ ಸಸ್ಪೆಂಡ್ ಕಡಪದೆ ಮರಿ ಮೇಲೆ ಗುಡಿದಿಲ್ಲ 492 ಜೊತೆ ಹೊಸ ಇಂಚಿ 3 ತಿಂಗಳು ಆಯ್ನೆಗೆ ಬತ್ತು ಗುಲ್ಪು ಹೇಳಿಕ್ಕೆ ಸರ್ ಮತ್ತೆ ಬೇರೆ ಗೊತ್ತೀಚ್ ಹೆಂಗೆ ಡ್ರೈವಿಂಗ್ ಮಾತ್ರ ಗೊತ್ತು 3 ತಿಂಗಳು ಸಸ್ಪೆಂಡ್ ಮಾಡ್ತಾರೆ ದಾರಿ ಮಾಡ್ಕೊಡು ಬದಿಮೆ ಹೊಸ ತಾದ ಬಿಡಿದಿಲ್ಲ ತುಂಬತ್ತೆ ಅಪ್ಪೆ ಮೇಲೆ ಪ್ರಾಯದಾಗ ಒಳ್ಳೆಯರು ಎರಡು ಬಂದ್ಕೊಂಡಿದ್ದೀನಿ ಒಂಚಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಂಚಿ ಚೂರು ಗಾಡಿ ಸ್ಲೋ ಅಂತ ಅಪಘಾತ ನಾನು ಕೇಂಡೆ ಈ ಅಪಘಾತ ನೀರು ಮನಸ್ಸು ಮಾಡ್ತಾನೆ ತಪ್ಪಾಯ ಸಾಧ್ಯ ಇತ್ತನ ಇತ್ತನ ಸಾರ್ ಅಂತೆ ಇತ್ತನ ತೂದುಲ ಅಕುಲೆ ಉಂತೋಡು ಜನಗಳಿಗೆ ನೇರ್ಕೊಂಡೆ ತಾನೆ ಕಣ್ಣು ತೋಚ ದಯಬರ್ಬಾರ ಬಸ್ ಕಣ್ಣು ತೋಚ ಅಕ್ಕಲ ಅವೇ ಪಾತ್ರೆ ಬಂಡ ಏನ್ಲಿ ಮುಕ್ಕಾಲಂಶ ಬರ್ತನ ನಿಗ್ಲಿಕ್ಕೆ ಕಣ್ಣು ತೋಚ ಪಂಪೂಜಿರಲಿ ಆಡ ಆಯ್ತು ಅರ್ಥ ಬೇಯ್ತೇನೆ ಅವಳಾಗಿ ಬಾಯಿ ಹೊಡೆದು ಪಣ್ಣೋಡು ನಿಂಚು ಇಡೀ ಕೋರ್ಟ್ ಕೇಸ್ ಹೋಗ್ಬಿಟ್ಟು ಮುಗಿದು ಬಚಾವಾಪೇರಿಗೆ ತೊಂದರೆ ಅವಧಿಗೆ ಗೊತ್ತುಂಡು ಕೋರ್ಟ್ ಕೇಸ್ ಬಚಾವಾದಿ ಅಣ್ಣ ಜೀವನೋಡು ಜೀವಮಾನೋಡ ಒಂಜಿ ಕಪ್ಪು ಚುಕ್ಕೇನುಂಡ ತಾಯಿ ಹೋಗ್ಲತ್ತೆ ಬೇರೆ ಸಾಧ್ಯ ಸುಮಾರು ಬರ್ತದೆ ತೊಂಡೆ ಆತರ ನಮ್ಮ ಆಕ ಉಂಡು ಅಣ್ಣ ನಿಕ್ಲಿಗೆ ಮುಂಚೆನ ಶುಭಾಶಯ ಬಂಡ ಎಡ್ಡೆ ಸರ್ವೀಸ್ ಈ ತರ ಬರೋದಿಲ್ಲ ನಿಕ್ಲಿಗೆ ನಿಕ್ಲ ಜೀವನೋಡು ನಿಕ್ಲ ಕುಟುಂಬ ಸಂಸಾರ ಆ ಹೊರವರ ಒಂಜಿ ನಿಕ್ಲಿಗೆ ದುಡುಕುನ ಏತ್ಕೊಂಡೆ ಖಾಲಿ ಒಂಜಿ ಸೀಟಿಗೆ ಕೊಡೋದು ನಿಕ್ಲಿ ಏತ್ ದುಡುಕು ಅದು ರ್ಯಾಶ್ ಗೋಪರ ಬಂಡ 5 ರೂಪಾಯಿ 10 ರೂಪಾಯಿ ಮಿನಿಮಮ್ 7 ರೂಪಾಯಿ ಆ ಸ್ಟೂಡೆಂಟ್ಸ್ ಅನ್ನ ಸಿ ಅನ್ನ ನಲ್ಲ ಕಮ್ಮಿ ಏನೇನ ಉದ್ದಾರವು ಏನೇನ ಗಡ್ಡೆ ಮಲ್ಪೇರ ಅವೇ ಆಲೋಚನೆ ಮಾಡಿ ಒಂಚೂರು ಹೆಚ್ಚು ಮಾಡಿ ಇಕ್ಲ ಹತ್ತರ ತಿರೋದ ಬಸ್ ಹೋಗ್ತಾರಪ್ಪ ನಮ್ಮ ಮಕ್ಕಳದೇ
ಇಂದೇನು ವೆಂಚೂರು ಆಲೋಚನೆ ಅಂತ ನಮ್ಮ ಐನಾರು ಜಾಗಕ್ಕೆ ಮತ್ತದು ಇಟ್ಲಾ ಮಾತ ಕುಟುಂಬ ಸಂಸಾರ ಎಡ್ಡಾವಡೆ ಜೀವಮಾನೋಡು ಎಬ್ಬಲ ಎಡ್ಡಾಲೆ ತಿಳಿ ಕೆಡೆ ಈಗಲೇ ಪಣಂದು ಏಳೊಂದು ಅವಕಾಶಕ್ಕೂ ಮಾತ್ರ ಒಂದಿಸದೆ ಎರಡು ಪಾತ್ರ ಮಾಡಿದ್ದು ನಮಸ್ಕಾರ.